ಉದ್ದದ್ದು ಕೆಳಗೋಯ್ತಲ್ಲ, ಇಲ್ಲ ಕೆಳಗೆ ಬಂತಲ್ಲ. ಹಾಂ, ಅದು ಡ್ರೋನ್ ಇದು. ಇವನು ಇಲ್ಲೇ ತೋರಿಸಿದ್ದು ಬೆಸ್ಟ್ ಆಯಿತು ನೋಡಿ. ಇಷ್ಟು ಸೀಲ್ ಆದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ನಿಮ್ಗೆ ತುಪ್ಪ ಎಷ್ಟು ವರ್ಷ ಇಟ್ಟರು ಏನಾಗೋದಿಲ್ಲ ಅಂತ ಹೇಳಿ ನಿಮಗೆ. ಹಾಂ, ಸ್ಪೀಡ್ ಮೂಮೆಂಟ್ ಯಾವತ್ತೂ ಮಾಡೋಂಗಿಲ್ಲ. ಏನತ್ರ ನಾವು ಬಂದು ನಮ್ಮಲ್ಲಿ ಕೂತ್ಕೊಂಡ್ರು ಕೂಡ ನಿಮಗೆ ಕೆಳಗಡೆ ಬಂದಿದೆ ಇಲ್ಲಿಗೆಲ್ಲ ನೋಡಿ ಇಲ್ಲಿ. ಮೇಲ್ಗಡೆ ಬಂದ್ಬಿಟ್ಟಿದೆ. ತುಂಬ ರೇರ್ ಕೇಸ ಮೇಡೆ ಬರುತ್ತೆ. ನಾವು ತುಪ್ಪನ ತೆಗಿಬೇಕಾದ್ರೆ ಹುಷಾರು ನೋಡ್ಕೊಬೇಕಂತ ಕಾರಣನೇ. ಇದಕ್ಕೆ ಮೇಡೆ ಜೇನು ಇದು ಕ್ಯೂನ್ ಬಂದಿದೆ ಅಲ್ವಾ, ಅದು ನಾವೇನು ಮಾಡಬೇಕು, ಫಸ್ಟ್ ಇಳಿಸ್ಕೊಬೇಕು. ಈ ಥರ ಇಳಿಸ್ಕೊಂಡು ಆದಮೇಲೆ ನಾವೇನು ಮಾಡಬೇಕು, ತುಪ್ಪನ ತೆಗಿಬೇಕಾಗತ್ತೆ. ಸರಿನಾ? ಮ್ಯಾಂಗಲ್ ಬೆಂಡ್ ಮಾಡೋದು ಇಳಿಯುತ್ತೆ, ಅದು ಆಟೋಮೆಟಿಕ್ ಹೋಗುತ್ತೆ. ನೋಡ್ಕೊಬೇಕು, ಹಿಂಗೆ ಇಡಬೇಕು ಅಷ್ಟೇ. ಮುಂದೆ ಮುಂದೆ ಸ್ವಲ್ಪ ದಾರಿ ಬಿಟ್ಟು ಉಳಿದ ಮೇಲೆ ಇಡುತ್ತೆ. ನಮ್ಮ ಕಡೆ ಬಂತು, ಉಳಿದ ಮೇಲೆ ಇದ್ದಂಗೆ ಆಚೆಗೆ ಬಂತು ಸರ್, ಆಚೆಗೆ ಬಂತು. ಡೌನ್ ಇತ್ತು, ಕ್ವೀನ್ ಆಚೆಗೆ ಬಂತು. ನಿಮ್ಮ ಕಡೆಗೆ ಬಂತು ಸರ್. ಇದು ಹೌದು, ಹನಿ ಚೇಂಬರ್ಗೆ ಇನ್ ಕೇಸ್ ದಾರಿ ತಪ್ಪು ಬಂದಿದೆ ಫಸ್ಟ್ ಬೇಕು ಅಂತಲ್ಲ. ಅಣ್ಣ ಯಾಕೆ ಅಲ್ಲಿ ನಿಂತ್ಬಿಟ್ಟೆ? ಎಲ್ಲಿ ಹೋಗ್ಬೇಕು ಗೊತ್ತಲ್ಲ, ನಮ್ಮ ಮೇಲೆ ಕೂತ್ತಾರೆ. ಸ್ಪ್ರೇ ಮಾಡ್ಕೊಂಡು ಬರಬಾರ್ದು. ರಾಣಿ ಇದೆ ಅಂದ್ಬಿಟ್ಟು ಸ್ಟೈಲ್ ಆಗಿ ಪರ್ಫ್ಯೂಮ್ ಎಲ್ಲ ಹೊಡ್ಕೊಂಬಂದ್ರೆ ರಾಣಿ ಅಷ್ಟೇ. ಆಮೇಲೆ ಇಂಪ್ರೆಸ್ ಮಾಡೋದಕ್ಕೆ ಅಲ್ಲೇ ಇದೆ. ಕ್ವೀನ್ ಕಚ್ಚಲ್ವಲ್ಲ ಸರ್, ಚಚ್ಚಲ್ಲ. ಹಿಂಗೆ ಕೈ ಹಿಡಿದು ರಾಣಿ ಸೈನಿಕರನ್ನು ಬಿಡುತ್ತೆ. ಇದನ್ನು ಬಿಟ್ಟರೆ ಕೆಳಗಡೆ ಅದು ಹೋಗುತ್ತೆ. ಓಕೆನಾ? ಇವಾಗ ನೋಡಿ, ಇಲ್ಲೆಲ್ಲೂ ನಿಮಗೆ ಏನಾಯಿತು ಹೇಳಿ, ರಾಣಿ ಇಲ್ಲ. ಆವಾಗ ನೀವೇನು ಮಾಡಿ, ಜಸ್ಟ್ ಹಿಂಗೆ ಇಟ್ಕೊಂಡು ಸ್ವಲ್ಪ ದೂರ ಹೋಗಿ. ಕ್ವಾಲಿಟಿ ಏನು ಬೇಡ ಬೇಡ, ಎಷ್ಟು ಹಿಂಗೆ ಸ್ವೀಟ್ ಮಾಡೋದು ಇದಾಗತ್ತೆ. ಈ ಮೋಡ ಇರೋದಿನ ಸ್ವಲ್ಪ ಇದಾಗ್ತದೆ ಅಷ್ಟೇ ಬಿಟ್ಟರೆ. ಯಾರು ಸೂರ್ಯನ್ಗೆ ಫೋನ್ ಮಾಡಿದ್ರಿ? ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ, ನಾಡಿದ್ದು ಬರ್ತಾರಂತ್ರಿ ಅವ್ರು. ನಾಳೆ ಬೇಡ, ನಡೆದ್ವಾ ಅಂತ, ನಾಳೆ ಇರಲ್ಲ ಅಂತ. ನಾಳೆ ನಾವಿರೋದ ಬಾಯಿ ಶೇಕ್ ಮಾಡಿ ಬಾಯಿಗೆ ಬಂದು ಚೆಕ್ ಮಾಡಿ ಪಾರ್ಟ್ 2 ಅಲ್ಲಿ ಎಲ್ಲರೂ ಯೂಟ್ಯೂಬ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಒಂದು ವಾರ. ಈಗೂ ಉಂಟೆ. ಇದು ನೋಡಿ, ಫಸ್ಟ್ ನಿಮ್ಗೆ ಹನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಡೆ ಬರೀ ಸರ್ ಸ್ವಲ್ಪ ಸೈಡ್. ಇದು ನೋಡಿ ಎಷ್ಟು ಚೆನ್ನಾಗಿದಾಗಿದೆ, ಸೇಡ್ ಆಗಿದೆ. ಗ್ಯಾಪ್ ಇದೆಯಾ? ಇಲ್ಲ ಅಲ್ವಾ? ಸೊ ಪ್ರತಿಯೊಂದು ನೀವೇನು ಮಾಡಬೇಕು, ಈ ಥರ ಫುಲ್ ಸೀಲ್ಡ್ ಆಗಿದ್ದು ಮಾತ್ರ ಹನಿ ತೆಗೆದ್ರೆ ನಿಮ್ಗೆ ಯಾವುದೇ ರೀತಿಯಾದ ಕೆಳದಾಗಲಿ ಬಿಸಿ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಪ್ಲಸ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಕ್ವಾಲಿಟಿ ಸಿಗುತ್ತೆ. ಆಮೇಲೆ ನಿಮ್ಗೆ ಏನಾಗುತ್ತೆ, ಗ್ಯಾಪ್ ಓಕೆನಾ? ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಇಲ್ಲ ಯಾವುದು ಇದೆಲ್ಲ ಏನು ಪರವಾಗಿಲ್ಲ ಸರ್. ನಾನು ಹೇಳಿದ್ರೆ ಇದು ನಿಮಗೆ 99% ಸೀಲ್ ಆಗಿದೆ. 19 ಅಲ್ಲ, 99% ಫೀಲ್ ಆಗಿದೆ. ಸೊ 1% ಆ ಕಡೆ ಈ ಕಡೆ ಎಲ್ಲರೂ. ಬಟ್ ಅಲ್ಲಿ ಹನಿ ಇಲ್ಲ ಬೇಕಾ ನೋಡಿ, ಹತ್ರ ಏನಾಗಬೇಕು ನೋಡಿ, ಅದು ಹನಿ ಫಿಲ್ ಆಗಿಲ್ಲ. ಓಕೆ ಓಕೆ, ಕರೆಕ್ಟಾ? ಸ್ವಲ್ಪ ಏನಾಗಿದೆ, ಇದು ಡ್ರೈ ಆಗಿದೆ ಅಲ್ವಾ? ಸೊ ಇದು ನಿಮಗೆ ವ್ಯಾಕ್ ಶೀಟ್ ಆಗಿದ್ದಕ್ಕೆ ಇಷ್ಟು ಲೆವೆಲ್ ಹಿಂಗೆ ಬಂದಿದೆ. ಇದು ಹಿಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ವೆಯ್ಟ್ ನೋಡಿ, ಒಬ್ಬರು ಎಷ್ಟು ಬರುತ್ತೆ ನಿಮ್ಮ ಅಂದಾಜು ಮೇಲೆ ಹೇಳಿ. 400 ಗ್ರಾಮ್, 300 ಗ್ರಾಮ್ ಮ್ಯಾಕ್ಸಿಮಮ್ 250 ಗ್ರಾಮ್ ಅದೇನೆ ಸರ್ ರೀ, ಅಷ್ಟೇ. ಅದೇ ನೀವು ಅಲ್ಲ ಪ್ರೈಸ್ ಕಡಿಮೆ ಉಂಟು. ಊಟದ ತೂಕ ಅಲ್ಲ, ನಿಮ್ಮ ಹೊಟ್ಟೆಲಿರೋ ತೂಕ ಏನು ಮಾಡಲ್ಲ, ಏನಾಗಲ್ಲ ನಮಗೆ ಇವಾಗ. ಹಾಂ,
ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು, ಯಾವುದೇ ಕಾರಣ ಹಿಂಗೆ ಹೇಳಿ ಬೆಂಡ್ ಮಾಡಕ್ಕೆ ಹೋಗ್ಬಾರ್ದು. ಯಾವತ್ತಿದ್ರು ನೆಟ್ಟಿಗೆ ಇಟ್ಕೊಬೇಕು. 90 ಡಿಗ್ರಿ ನಾವು ಇದನ್ನ ತಿರುಗಿಸಿ ನೋಡ್ಬೇಕು ಅಷ್ಟೇ. ಏನು ಮೇಡಮ್ ಹೋದ್ರು ಅರಮನೆಯಲ್ಲಿ ಕೂತಿದ್ದಾರೆ ಈಗ. ಬೇಕಂದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೋದು ಒಳಗೆ ನೀವು. ಸೋಲ್ಜರ್ ಮೇಡಮ್ ಕವರ್ ಮಾಡ್ಕೊಂಡ್ರೆ ಈ ಕರೆಕ್ಟ್ ಇದೆ, ಕರೆಕ್ಟ್ ಬಾಕ್ಸೇ ತರಬೇಕಾಗಿತ್ತು, ಎಕ್ಸ್ಟೆಂಡ್ ಮಾಡ್ಕೊಂಡು ಎತ್ಕೊಂಡು ಹೋಗೋಯ್ತು. ಎಷ್ಟು ಹೌದಲ್ಲ, ತೊಗೊಂಬರೋಣ ಸರ್, ಹೋಗಿ ತೊಗೊಂಬರೋಣ. ಒಂದು 20 ಮಿನಿಟ್ಸ್ ಲೇಟ್ ಆಗುತ್ತೆ. ಅದು ಎಂಟಿ ಬಾಕ್ಸ್ ಎಕ್ಸ್ಟ್ರಾಕ್ಟರ್ ಸರ್ ತೊಗೊಂಬರಲ್ಲ. ನಾಳೆ ಕೊಡ್ತಾರೆ, ನಾಳೆ ದಿನ ನಾಳೆ ಕೊಡ್ತಾರಂತ ಅವಕಾಶ. ಸರ್ ನೀವು ಎತ್ತಲಾಗ ಈಗ ನೋಡ್ಕೊಡಿ ಅಂತ ಅದಕ್ಕೆ ನಾನೇ ಮಾಡ್ತೀನಿ ಅಂತ ನೋಡಿ. ಈ ಕಡೆ ಸೀಲ್ ಆಗಿದೆ ಅಲ್ವಾ? ಈ ಭಾಗದಲ್ಲಿ ನೋಡಿ ಸೀಲ್ ಆಗಿಲ್ಲ. ಇದನ್ನ ತೆಗೆದ್ರೆ ಏನಾಗುತ್ತೆ ನಿಮಗೆ? ವೇಸ್ಟ್ ಆಗುತ್ತೆ, ಆಮೇಲೆ ಹುಳಿ ಬರುತ್ತೆ. ಅದಕ್ಕೆ ನೀವು ಹೇಳೋದು ಇದು ಯಾವುದೇ ಕಾರಣಕ್ಕೂ ಈ ಥರ ತೆಗೆದಾಗ ಬರೀ ಈ ಕಡೆ ಒಂದು ಸೈಡ್ ಮಾತ್ರ ನೀವು ತೆಗೆದುಬಿಟ್ಟು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಸೈಡ್ ಹಾಗೆ ಬಿಟ್ಟರೆ ಏನಾಗುತ್ತೆ ನಿಮಗೆ? ನೆಕ್ಸ್ಟ್ ಸೀಲಿಂಗ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಪುನಃ ಹಾರ್ವೆಸ್ಟ್ ಮಾಡೋದು ಫುಲ್ಲಾಗಿ ಅಲ್ವಾ? ನೋಡಿ ಅದು ನೋಡ್ಕೊಳ್ಳಿ, ಅದು ನೋಡಿ ಅದು ಪೂರ್ತಿ ಆಗಿದೆ ಅಲ್ವಾ? ಈ ಭಾಗದ ನೋಡಿ ನೋಡಿ, ಇದು ಕ್ಲೋಸ್ ಆಗಿಲ್ಲ ಕರೆಕ್ಟಾ? ಅದೇ ಸೀಲ್ ಆಗಿದೆ, ಫುಲ್ ಕ್ಲೋಸ್ ಆಗಿದೆ. ಇದೇ ಆಗಿದೆ, ಓಕೆನಾ? ಅಲ್ಲಿದೆ. ಹಾಂ, ಅದರಲ್ಲೇ ಬಿಟ್ಟಿದ್ದು, ಅದರಲ್ಲೇ ಇದೆ, ಆ ಕಡೆ ಇದೆ. ಹಾಂ, ಅಲ್ಲೇ ಇದೆ ರಾಣಿ, ಕೆಳಗಿಳಿದಿಲ್ಲ. ಓಕೆ, ನೀವು ಮುಂದೆ ಬರಬೇಡಿ ಮೇಡಮ್. ಓಕೆನಾ? ಇಲ್ಲಿ ನೋಡಿ ಓಡಾಡಕ್ಕೆ ಸೀಲ್ ಆಗಿಲ್ಲ, ಅನ್ಸೀಲ್ಡ್ ಆಗಿದೆ. ಅದ್ರ ಬಟ್ ಇನ್ನೂ ನೆಕ್ಟರ್ ತುಂಬ್ತಾ ಇದೆ. ನಾವೇನು ಮಾಡ್ಕೊಬೇಕು ಇದರಲ್ಲಿ? ಸರ್ ಒಂದರ ಕೇಳಿದ್ರೆ ಸಾಕ, ಎರಡರ ಕೇಳಬೇಕಾ ಸರ್? ಗೊತ್ತಿಲ್ಲ ಸರ್, ನಿಮ್ಮ ಕೈಗೆ ಹತ್ತಿದ್ರು ಅವರು, ನಿಮ್ಮ ಕೈ ಮೇಲೆ ಪೊಲೀಸರು ಇದರಲ್ಲಿ ಸ್ಲೇಟ್ ಹಿಡ್ಕೊಂಡು ಇಷ್ಟೆಲ್ಲ ಸೈಜ್ ಇದೆ ಸರ್. ನೀವು ನಮ್ಮಲ್ಲಿ ಫಾರೆಸ್ಟ್ ಒಳಗೆ ನಾವು ಕೇಳ್ತೀವಿ ಸರ್, ಈ ಟೈಪ್ ಮಾಡಲ್ಲ. ನಾವೇನು ಗೊತ್ತಾ, ರಾತ್ರಿ ಹೊತ್ತು ಕೆಳಗಡೆ ಇಲ್ಲ, ಕೆಳಗಡೆ ಹೊಗೆ ಹಾಕ್ಬಿಡ್ತೀವಿ. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದ್ವಲ್ಲ, ಇದೇ ಕೆಲಸ. ಗೆಣಸು ಜೇನು ತಿನ್ನೋದು, ಕೆಳಗಡೆ ಹೊಗೆ ಹಾಕ್ಬಿಡ್ತೀವಿ. ಹೊಗೆ ಆ ಕಡೆ ಹೋಗ್ತಾ ಇರ್ತೀವಿ. ಈ ಥರ ಆದಾಗ ಆಗಲ್ಲ, ಏನಾಗಲ್ಲ. ಈ ಥರ ಕಡೀಲಿ ಇಲ್ಲಿ ನೋಡ್ರಿ, ಫೋಟೋ ತೆಗೆದು ಒಂದು ನಿಮಿಷ. ಅಲ್ಲಿ ಇದ್ದಾರೆ, ಬ್ರೆಡ್ ರೂಮ್ಗೆ ಹೋದ್ಮೇಲೆ ತೊಗೊಳೋಣ ಸರ್. ವ್ಯಾಕ್ಸಿಂದ ಆಕ್ಸಿಡೆಂಟ್ ಬಿದ್ದಾಯ್ತು. ನೋಡಿ ಇವಾಗ ಇಲ್ಲಿ ನಾರ್ಮಲ್ ಇದೆ ಅಲ್ವಾ? ಈ ಮೇಲೆ ವೈಟ್ ಎಷ್ಟು ಅದೆಷ್ಟು ನಿಮ್ಗೇನು ಕಟ್ತಾ ಇದೆ ಅಂತೇಳಿ ಈಗ ಹೊಸ ನೋಡಿ ದಪ್ಪ ಮಾಡ್ತಾ ಇದೆ. ಅದೆಷ್ಟು ಮಾತ್ರ ಅದಕ್ಕೆ ನಾವು ಇದು ಕೊಡದೆ ಹೋಗಿದ್ರೆ ಇನ್ನೂ ದಪ್ಪ ಇದಾಗ್ತಿತ್ತು. ವ್ಯಾಕ್ ಶೀಟ್ ಹಾಕಿಯಾರ ಇದಕ್ಕೆ, ಈ ಥರ ಬರೋದಿಲ್ಲ ಕಲರ್, ಈ ಥರ ಬರೋದೇ ಇಲ್ಲ ನಿಮಗೆ. ನ್ಯಾಚುರಲ್ ಕಲರ್ ಕಟ್ಟಿದ್ರೆ ಅದು ನ್ಯಾಚುರಲ್ ಬಂದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇಲ್ಲ, ವೈಟ್ ಯಾವ ಹೂ ಮೇಲೆ ವರ್ಕ್ ಮಾಡುತ್ತೋ ಅದ್ರ ಮೇಲೆ. ಅಲ್ಲಿ ಇದೆ ಇಲ್ಲ, ಅದಲ್ಲೂ ವ್ಯಾಕ್ ಶೀಟ್ ಕೊಟ್ಟಿದ್ದಾರೆ. ಅದು ಮೇಲೆ ಬರ್ತಿತ್ತು. ಈಗ ರಾಣಿ ಒಳಗೆ ಬಿಟ್ಟಿದ್ದೆ ಸರ್, ಸ್ವಲ್ಪ ಶಾಂತವಾಗಿ ಒಳಗೋದು. ಯಾವುದು ಎಲ್ಲ ಸ್ವಲ್ಪ ಒಳಗೋಗಿ ಕುತ್ಕೊಂಡ್ಬಿಟ್ಟು. ಮತ್ತೆ ಹಾಗೇನಿಲ್ಲ, ಇದು ಮಾಡ್ರಿ, ಅದಕ್ಕೆ ತುಂಬಾ ಹಿಂಗ್ ಬಂದಿದ್ದು, ಸ್ವಲ್ಪ ಶೇಕ್ ಮಾಡ್ರಿ. ತುಂಬಾ ಹೊರಗೆ ಬಂದಿದ್ದು, ಈಗೆಲ್ಲ ಆರಾಮಾಗಿ ಕೂತಿದೆ. ಇವನ್ ಪೆರಮನ್ನು ಮಿಕ್ಸ್ ಆದಾಗ ಹಂಗೆ ಮಾಡುತ್ತೆ ಅಷ್ಟೇ. ಅದು ಇವನ್ ಇದರಲ್ಲೇ ಇದೆ ಸರ್. ನಿಮ್ಮ ಪ್ರಕಾರ ನಾವು ವ್ಯಾಕ್ ಶೀಟ್ ಕಟ್ಟೋದು ಕಟ್ಸಂಗಿರೋದು ಒಳ್ಳೇದು? ಕಟ್ಟಬಾರ್ದು ಅಂತ ಅವ್ರು ಹೇಳಿದ್ರು. ದಪ್ಪ ಬರುತ್ತೆ, ಮನಿ ಜಾಸ್ತಿ ಹಿಡಿಯುತ್ತೆ. ವ್ಯಾಕ್ ಶೀಟ್ ಇದ್ರೆ ಅದು ಈ ಟೆಕ್ನಿಕ್ ಲೇಟ್ ಆದರೂ ಚೆನ್ನಾಗಿ ಬರುತ್ತೆ ಅಂದ್ರೆ ಲೇಟೆಸ್ಟ್ ಆಗಿ ಬರುತ್ತೆ. ಲೇಟ್ ಬೇಗ ಬರುತ್ತೆ. ಹೋಯ್ತು. ಅದ್ರ ಕೆಲಸ ಕಮ್ಮಿ ಮಾಡ್ತಾರೆ, ಅದ್ರ ಕೆಲಸ ಕಮ್ಮಿ ಮಾಡೋದು ನಾವು. ಇಲ್ಲ ಈ ಖಾಲಿ ಬಿಡಿ. ತುಪ್ಪ ಇದು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಬ್ರೂಡ್ ಚೇಂಬರ್ ಇದು ಮಾಡೋಕ್ಕಾಗಲ್ಲ. ಕೆಳಗಡೆ ಚೇಂಬರ್ ತೋರಿಸ್ತಾರಂತ ನೀವು ಅದು ತೆಗ್ದಿದ್ದೀರಾ ಏನು? ಆ ವಿಷ ಚೀಲ ತೆಗೆದ್ಬಿಟ್ಟು ಇದು ಮಾಡಿದ್ದೀರಾ. ಸೊ ಮುಳ್ಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆ ವಿಷ ಚೀಲ ತೆಗಿಬೇಕು ಫಸ್ಟು. ಮುಳ್ಳು ಯಾವ ಆಚೆ ಬರುತ್ತೆ? 2-3 ದಿನ ಆಚೆ ಬರುತ್ತೆ. ಬರುತ್ತೆ ಅದು ವಿಷ ಚೀಲ ಇದಾಗುತ್ತೆ. ಮುಳ್ಳಿಗೆ ಅಟ್ಯಾಚ್ ಆಗಿರುತ್ತೆ. ಹೌದು, ಇವರು ವೈಟ್ ಕಲರ್ ತೆಗೆದ್ರಲ್ಲ, ಸೊ ಅದನ್ನು ನಿಮಗೆ ವಿಷ ಚೀಲ ಅಂತ ಹೇಳಿ. ನಿಮ್ಮ ಕಸ್ತೆ ಅಂದರೆ ಅವ್ರ ಮಕ್ಕಳು ಗ್ಯಾಪ್ ಇಲ್ಲ. ಓಕೆ, ಇದು ಗ್ಯಾಪ್ ಇಲ್ಲ ನೋಡಿ, ಕೆಳಗಡೆ ಫುಲ್ ಇದೆ. ಅವಾಗ ಏನಾಗುತ್ತೆ ನಿಮಗೆ ಅರ್ಧ ಸರಿ ಹೊಡೆಯುತ್ತದೆ.
ಇದು ಮೇನ್ ಪ್ರಾಬ್ಲಮ್. ಏನು ಮಾಡಿದಾಗ ತೆಗ್ದಾಗ ಹಾಂ, ತೆಗಿಬೇಕಾದ್ರೆ ಹೊಡೆಯುತ್ತೆ ಅನ್ನೋ ಕಾರಣ ನಿಮ್ಗೆ ಹೇಳಿದ್ನಲ್ಲ, ಅದು ಮೇಯ್ನಾಗಿ ಇಲ್ಲಿ ಗ್ಯಾಪ್ ಇಲ್ಲ. ಈಗ ಎತ್ತಬೇಕಾದ್ರೆ ನಿಮ್ಗೆ ಸ್ವಲ್ಪ ಯಾವ್ದಾದ್ರು ಒಂದು ಹುಳ ಕೀಡೋದು ಸಾಕು, ಎಲ್ಲ ಒಂದ್ಸರಿ ಮೈ ಮೇಲೆ ಬಂದಂಗೆ ಆಗುತ್ತೆ. ಬಟ್ ಎಲ್ಲ ಬರಲ್ಲ, ಒಂದು 5-6 ಸ್ವಲ್ಪ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಏನಕ್ಕೆ ನಿಂತ್ಕೊಬಾರ್ದು ರೀಸನ್ ಅಂತ ಹೊಡೆಯುತ್ತೆ ಅಂತ ರೀಸನ್ ಅನ್ಸಲ್ಲ. ಹೊರಗಡೆ ಹೋಗಿರತ್ತಲ್ವಾ, ಅದಷ್ಟು ನಮ್ಮ ಸುತ್ತಾನೇ ಸುತ್ತಾಡ್ತಾ ಇರುತ್ತೆ. ಈಗ ಒಂದು 15-20 ಹೊರಗಡೆ ಹೋಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಹಿಂಗಡೆ ಓಡಾಡ್ತಾ ಇರುತ್ತೆ, ಅವ್ರು ಕೆಲಸ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸರ್ ಇದು ಹೆಜ್ಜೆಯನ್ನು ಇದೇ ಥರ ಹ್ಯಾಂಡಲ್ ಮಾಡಿದ್ರೆ ಹೆಜ್ಜೆಯನ್ನು ಇದೇ ಥರ ಹ್ಯಾಂಡಲ್ ಮಾಡೋಕೆ ಆಗೋದು ಇಲ್ಲ. ನಿಮ್ಮ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಯಾವ ಥರ ಅದು ಗುಣ ಹೇಗಿದೆ, ಇವಾಗ ಶಾಂತವಾಗಿದೆಯಾ ಇಲ್ಲ ಮತ್ತೆ ಏನಾದ್ರು ಕೋಪವಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಸರಿ ಆಮೇಲೆ ನೀವು ಬೆಳಗ್ಗೆನೇ ಬೇಕಾದ್ರೆ ಹೊಗೆ ಕೊಟ್ಟು ಇದು ಮಾಡ್ಬೋದು. ಬಟ್ ರಿಸ್ಕ್ ಫ್ಯಾಕ್ಟ್ ನಮ್ಮ ಭಾಗದಲ್ಲೆಲ್ಲ ತೆಗೆದಾಗ ಹೊಗೆಗೆ ಬಿಟ್ಟರೆ ಏನಕ್ಕೂ ಬಗೋದೇ ಬಗಲ್ಲ. ಒಂದು ಶುರು ಆಯಿತು ಅಂದರೆ ಮತ್ತೆ ನಮ್ಮ ನಾವು ಬಚ್ಚಿಟ್ಕೋಬೇಕು. ಇಲ್ಲ ಅದು ಬಚ್ಚಿಟ್ಕೊಳ್ಳಲ್ಲ. ಹಾಂ, ಅದು ನೀರು ಹೋದ್ರೆ ಬಿಡೋದು, ನೀರೊಳಗಡೆ ಹೋದ್ರೂ ಮೇಲೆ ಬಂದು ಇದು ಮಾಡ್ತಾರೆ. ಹೌದಲ್ಲ, ಫೆರೋಮೋನ್ ವೆಯ್ಟ್ ಮಾಡಿ ಹಿಂಗೆ. ಸರ್ ಬಟ್ ಅದು ಒಂದ್ಸಲ ಗುರಿ ಇತ್ತು ಅಂದರೆ ಬಿಡೋದಿಲ್ಲ ಅದು. ಹಾಂ, ನಾನು ಸೈಟ್ ನೋಡ್ತೀನಿ, ಫೆರೋಮೋನಿನೆಲ್ಲ ತಪ್ಪಿಸ್ಕೋಬೇಕು. ಸರ್ ಈಗ ಇವ್ರು ಹೇಳ್ತಾ ಇದ್ರು ಆ ಫ್ರೇಮ್ಗೆ ಕಟ್ಟಿದ್ರೆ ಬೇಗನೆ ಜೇನು ಕಟ್ಟುತ್ತೆ ಅಂತ. ಆ ಫ್ರೇಮ್ಗೆ ವ್ಯಾಕ್ಸ್ ಶೀಟ್ ಅಟ್ಯಾಚ್ ಮಾಡಿದ್ರೆ ಬೇಗನೆ ಇದು ಜೇನು ಕಟ್ಟುತ್ತೆ ಅಂತ. ಇಲ್ಲ ಏನು ಗೊತ್ತಾ, 50% ನೀವು ಕೊಟ್ಟಿರ್ತೀರ ಅಷ್ಟೇ. ಇನ್ನು 50% ನಿಮಗೆ ನಿಜ ಅದು ನಿಮಗೆ ಜೇನು ಕಟ್ಟುತ್ತೆ ಅಂತ ಇದು ಮಾಡ್ಕೊಳ್ಳೋಣ. ಓಕೆನಾ? ಈಲ್ಡ್ ಎಷ್ಟು ಬರುತ್ತೆ, ಫ್ಲೋ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಕೊಡೋ ಸಪೋರ್ಟ್ ಏನೋ ಅಲ್ಲ, ಅದಕ್ಕೆ ಪಟ್ಟನ್ನು ಕಟ್ಕೊಳ್ಳೋದು. ಓಕೆ, ಚೆನ್ನಾಗಿತ್ತು, ಹೂವಿನ ಸೀಸನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ, ಕೊಡೋದು ಅವಶ್ಯಕತೆ ಬರೋದಿಲ್ಲ. ನಿಮಗೆ ಏನಿದ್ರು ಕೂಡ ನಿಮಗೇನು ಜಲ್ದಿ ಕಟ್ಕೊಳ್ಳುತ್ತೆ. ವ್ಯಾಕ್ ಶೀಟ್ ಕೊಡೋದೇನು ಅದಕ್ಕಿಂತ ಡಬಲ್ ಇದೆ. ಯಾಕಂದರೆ ವ್ಯಾಕ್ ಶೀಟು ಅಳತೆ ತೊಗೊಂಡು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಅದಾದಮೇಲೆ ನಿಮಗೆ ಕಟ್ಟೋ ಅಷ್ಟು ಲೇಟ್ ಆಗುತ್ತೆ. ಅದಕ್ಕೆ ಅದೇ ಬಿಟ್ಬಿಟ್ರೆ ಏನು ಮಾಡುತ್ತೆ, ಜಲ್ದಿ ಕಟ್ಕೊಡ್ತಾ ಹೋಗುತ್ತೆ. ಹೂವಿನ ಸೀಸನ್ ಚೆನ್ನಾಗಿರ್ಬೇಕಷ್ಟೇ. ಸರ್ ಇವಾಗ ಕೆಲವ್ರು ಹೇಳ್ತಾರಲ್ಲ, ನಾವು ಅದಕ್ಕೆ ಊಟ ಇಡೋಕೆ ಬರೋದಾಗಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಹೋಗ್ತಿರೋದಾಗಲಿ ಹಿಂಗೆ 2 ಸಲ ಹೊಡಿಬೇಕು ಪಕ್ಕದ ಮೇಲೆ. ಸೊ ಓನರ್ ಬಂದ್ಬಿಟ್ಟು ಗೊತ್ತಾಗ್ತದೆ ಹೇಳಿ ಅದನ್ನು ನೀವೇನಾದ್ರು ಅಬ್ಸರ್ವ್ ಮಾಡಿರಿ. ಯಾಕಂದರೆ ಇವಾಗ ನಮ್ಮ ಮನೆಗೆ ಯಾರೋ ಬಂದ ಬೆಲ್ ಹೊಡಿತಾರಲ್ಲ, నేను ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ. ಆ ಥರ ಅದು ಈ ಮೇಲ್ಗಡೆ ಏನಾದ್ರು ಒಂದು ಅಂದರೆ ನಾವು ಏನೋ ಸೌಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ಯಾರೋ ಬಂದರೆ ಏನೋ ತೆಗಿಯೋಕ್ಕಿದ್ದಾಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಯಾಕಂದರೆ ಮೇಲ್ಗಡೆ ಏನಾದ್ರು ಹುಳ ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಹೋಗುತ್ತೆ. ಹಾಗಾಗಿ ರೂಢಿ ಮಾಡ್ತದಲ್ಲ, ನಾನೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅಕಸ್ಮಾತ್ ಹೊರಗಡೆ ಹೂ ಇಲ್ಲ ಅಂತ ಹೇಳಿದ್ರೆ ನಾವು ಕುಡಿಯುತ್ತೆ, ಇಲ್ಲಾಂದ್ರೆ ಕುಡಿಯೋಕೆ ಆ ರೂಢಿ ಮಾಡ್ತದಲ್ಲ. ನೀವು ಆಮೇಲೆ ಬೆಲ್ ಹೊಡಿಬೇಡಿ, ಸ್ಕೂಲಲ್ಲಿ ಪೀರಿಯಡ್ಗೆ ಬೆಲ್ ಹೊಡೆದಾಗ ಟಣ್ 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 ಅಂತ ಮೇಲೆ ಹೋಗ್ಬಿಟ್ಟು ಅವರು ಹೇಳಿದ್ರು ಒಡೆಯ ನಿಮಗೆ ಪ್ರಾಕ್ಟಿಕಲ್ ಚಾಲೆಂಜಸ್ ಈ 3 ವರ್ಷದಲ್ಲಿ ಜಾಸ್ತಿ ಯಾವುದಾಯ್ತು? ಈಗ ಚಳಿ ಇದೆ ಅಲ್ಲ, ಟೋಟಲ್ ಓವರಾಲ್ ಅಂದರೆ ಬರೀ ಹನಿ ಬಿ ಮೇಂಟೆನೆನ್ಸ್ ಅಲ್ದಿರ ಬೇರೆ ಬೇರೆ ಅಂದರೆ ನೀವು ಎಲ್ಲದನ್ನೂ ಕೈಂಡ್ ಆಫ್ ಪಾಸಿಟಿವಾಗಿ ಟರ್ನ್ ಮಾಡಿ ಹೇಳಿದ್ರಿ, ನೀವು ಅದನ್ನು ಲರ್ನಿಂಗ್ ಆಗಿ ತೊಗೊಂಡು ಅಂತ. ಬಟ್ ನಿಮಗೆ ಕಷ್ಟ ಅಂತ ಅನಿಸಿದ್ದು ಅಥವಾ ಏನಾದರೂ ಆ ಥರ ಆಗಿದ್ದು? ಸರ್, ನಾನು ಈ ಫೀಲ್ಡಿಗೆ ಬಂದಿದ್ದು ಒಂದೇ ವಿಷಯ ಅಂತ ಹೇಳಿದ್ರೆ ಕಷ್ಟ ಆಗೋದಂತಲ್ಲ. ಆ್ಯಕ್ಚುಲಿ ನಮ್ಗೆ ಇಷ್ಟಪಟ್ಟ ಕಷ್ಟ ಅಂತ ಬರೋದಿಲ್ಲ ಫೀಲ್ಡಲ್ಲಿ. ನನಗೆ ಇವಾಗ ನೀವು ಕೇಳಿದ್ರೆ ಈ ವಾತಾವರಣದಿಂದ ನಮ್ಮ ಕೆಲಸ ಮಾಡೋಕ್ಕೆ ಹೆವಿ ಆಗುತ್ತೆ. ಯಾಕೆ ನಾನು ಸ್ಮೋಕರ್ ಕೊಡೋದಿಲ್ಲ. ಆವಾಗಲೇ ಒಂದು ಜಾಸ್ತಿ ಹೊಡೆಯುತ್ತೆ ಅಂತ ಹೇಳಿದೆ, ನಿಮಗೆ ಒಂದು 30-40 ಹೊಡೆದೇ ಹೊಡೆಯುತ್ತೆ ಅಂತ ಹೇಳಿದಲ್ಲ, ಈ ಟೈಮಲ್ಲಿ ಮಾತ್ರನೇ. ಓಕೆ, ಈಗ ಲೆಕ್ಕ ಇಟ್ಕೊಳ್ಳಿ, 2 ಹೊಡಿತು. ಈಗ ನಿಮ್ಗೆ ತೆಗಿಬೇಕಾದ್ರೆ ಎಷ್ಟು ಹೊಡೆಯುತ್ತೆ ಗೊತ್ತಿಲ್ಲ, ಓಕೆನಾ? ಬಟ್ ಸ್ಮೋಕರ್ ಕೊಟ್ಟರೆ ನಮ್ಗೆ ಏನಂತ ಹೇಳಿದ್ರೆ ಪಾಪ ಅದಕ್ಕೆ ಒಂದು 3 ದಿನವರೆಗೂ ಸ್ವಲ್ಪ ನಿಧಾನ ಆಗುತ್ತೆ, 3 ಡೇಸ್ವರೆಗೂ ಸ್ವಲ್ಪ ಸ್ಲೋ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನೀವು ಕೊಡೋಕ್ಕೆ ಕೊಡೋಕೆ ಅದೇ ಸ್ವಲ್ಪ ಬಿಸಿಲಿತ್ತು ಅಂದರೆ ಇಷ್ಟೊಂದೆಲ್ಲ ಇದೇ ಮಾಡೋಕೆ ಹೋಗ್ತಿರ್ಲಿಲ್ಲ ಅದು. ಇವಾಗ ರಾಣಿಗೆ ಸಿಕ್ಕಿದ್ದು ಒಳ್ಳೇದೈತಿ. ಏನಕ್ಕೆ ಕೇಳಿದೆ ಅಂದರೆ ಈ ಟೈಮಲ್ಲಿ ಏನು ಮಾಡೋದು ಗೊತ್ತಾ, ಫುಲ್ಲು ಮೊಟ್ಟೆ ಮರಿಗೆ ಕಾವು ಕೊಡ್ತಾ ಇರುತ್ತೆ, ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರುತ್ತೆ. ನಾನು ಎಷ್ಟು ಉಫ್ ಅಂದರೂ ಅಷ್ಟೇ, ಎಷ್ಟು ಹೊಗೆ ಕೊಟ್ಟರೆ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತದು, ಓಕೆನಾ? ಆ ಟೈಮಲ್ಲಿ ನಮಗೆ ರಾಣಿ ಕೊಡೋದು ತೋರಿಸೋದು ತುಂಬಾ ಕಷ್ಟ. ಇವಾಗ ರಾಣಿ ನೋಡ್ಕೊಂಡು ಬೆಸ್ಟ್ ಆಯಿತು ಹೇಳಿದ ಕಾರಣನೇ ಅದು. ಈ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ರಾಣಿನೂ ಮುಚ್ಚಿಟ್ಕೊಂಡು ಮೊಟ್ಟೆ ಮರಿನೂ ಕ್ಲೋಸ್ ಮಾಡಿಕೊಂಡು ಫುಲ್ಲು ಟೈಟಾಗಿರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಲೈಟ್ ಉಫಂಡು ಕೂಡ ಮುಖದ ಮೇಲೆ ಹೊಡೆಯೋಕ್ಕೆ ಸ್ಟಾಪ್ ಮಾಡುತ್ತದೆ. ಹಾಗಾಗಿ ಫುಲ್ ರೆಡ್ಡಿಶ್ ಕಲರ್ ಇತ್ತು, ಹೌದು ಅಲ್ವಾ? ಇದು ಅದು ಒಳಗಡೆ ಬರೋದು. ಇದು ತೆಗೆದಾಗ ನೀಟಾಗಿ ತೆಗೆದಾಗ ಇದಿಷ್ಟು ಒಳಗಡೆ ನಿಮ್ಗೆ ಹನಿ ಬರುತ್ತೆ. ಚಾಕಲ್ ತೆಗಿಬೇಕು, ಲೈಟಾಗಿ ಹಿಂಗೆ ತೆಗೆದು. ಅದಕ್ಕೆ ಅವರು ತೊಗೊಬಂದ್ರೆ ನಾನು ತೋರಿಸೋಕೆ ಇದು ಮಾಡಿದೆ. ನಾನು
ಅದು ಇದಿಲ್ಲ ಎಕ್ಸ್ಟ್ರಾಕ್ಟರ್ ಇಲ್ಲ ತರಕ್ಕೆ ಹೋಗಿದ್ದಾರೆ ಎಕ್ಸ್ಟ್ರಾಕ್ಟರ್ ಇಲ್ಲ, ಅದು ಚಿಕ್ಕ ದೊಡ್ಡದು ಇದು ಫ್ರೇಮ್ ಆಗಲ್ಲ ಅನ್ಕೊಂತೀನಿ. ಅಲ್ಲ, ಯಾಕಂದರೆ ನನಗೆ ಅನ್ಸಿದ ಪ್ರಕಾರ ಅದು ಅಗಲ ಜಾಸ್ತಿ ಇದೆ ಅಂತೇಳಿ ಕಾರಣಕ್ಕೆ ಇದಾಗಲ್ಲ ಅಂತ ಅಷ್ಟೇ. ಅಗಲ ಜಾಸ್ತಿ ಇದೆ ಅಂತೇಳಿ ಅದು ಕ್ಲಾಸಲ್ಲಿ ಇತ್ತಲ್ಲ ಒಂದು ಎಕ್ಸ್ಟ್ರಾಕ್ಟರ್, ಈ ಫ್ರೇಮ್ ಇಟ್ಟು ನೋಡ್ಬೋದಾಯ್ತು. ಅದು ಫುಲ್ ಹಿಡಿದಿಲ್ವಾ ನಿಮ್ಗೆ? ನೆನ್ನೆ ಟ್ರೈ ಮಾಡಿದಾಗ ಮೊನ್ನೆ ಟ್ರೈ ಮಾಡಿದಾಗ ಅದು ಬೇರೆ ಬಾಕ್ಸ್ ಇದೆ. ಎಕ್ಸ್ಟ್ರಾಕ್ಟರ್ಗೆ ತುಂಬ ಹತ್ಕೊಂಡ್ಬಿಡುತ್ತೆ. ಎಕ್ಸ್ಟ್ರಾ ತುಂಬ ಹೇಳಿದೆ, ಒಂದು ಸೈಡ್ ಮಾತ್ರ ಓಪನ್ ಮಾಡಿ ಒಂದು ತಿರುಗಿಸಾದ್ಮೇಲೆ ಈ ಕಡೆ ಸೈಡ್ ಓಪನ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಎರಡು ಸೈಡ್ ಓಪನ್ ಮಾಡೋದು ಏನಾಗುತ್ತೆ, ತಿರುಗಿಸ್ಬೇಕಾರೆ ಇದೇ ಅರ್ಧ ಕಟ್ಟಾಗ್ಬಿಡೋದು. ಸರ್ ಇದು ನಿಜಾನ ಸರ್? ಏನು ಅಮಾಸಲ್ಲಿ ಕುಡಿತದೆ, ಹುಣ್ಮೇಲೆ ಕುಡಿತದೆ, ಅದ್ರ ಬಗ್ಗೆ ನಾನು ಇದು ಬೇಕಾಯ್ತು. ನಿಜಾನ ಸುಳ್ಳು ಅದು ಅಂತ ಅಮಾವಾಸ್ಯೆ ಯಾವ ಬರುತ್ತೆ ಅಂತೇಳಿ ಇದೇ ತುಪ್ಪ ಇಲ್ಲೇ ಇರುತ್ತೆ. ನನಗೆ ಹಂಗಂತಾರೆ ಮೊನ್ನೆ ಯಾರ ನಮ್ಮ ರೈಂಜರ್ ಸರ್, ಇವತ್ತು ಅಮಾಸೆ ಕುಡ್ಕೊಂಡಿರ್ತದೆ, ಹುಣ್ಣಿಮೆ ಕುಡ್ಕೊಂಡು ತುಂಬತಾನೆ ಇದೆ ನೋಡಿ. ರೇಂಜರ್ ಸರ್ ಒಂದ್ಸತಿ ಕ್ಲಾಸ್ ಕೊಡ್ಬಿಡಿ ನಾನು ನೋಡಿದ್ದೀನಿ. ಸೆಂಡ್ ಮಾಡಿಬಿಟ್ರೆ ಖಾಲಿ ಆಗಿದಾಗೆಲ್ಲ ಅಮಾವಾಸ್ಯೆ ಬಂದಿದೆ, ನೀವು ಬಂದಿದ್ದೀರ ಅಂತ. ಅಮಾವಾಸ್ಯೆ ಬಂದಿದೆ, ಬಂದಿದೆ ಅಂತ ನಮ್ಮ ಮನೇಲಿ ಹೇಳ್ತಾಳೆ ಶನಿವಾರ ಇವತ್ತು ತಿನ್ಬೇಡಿ ಅಂತ. ಶನಿವಾರನೇ ಚಿಕನ್ ತಿನ್ನೋದು ನಾನು. ನಮ್ಮ ಮನೇಲಿ ಶನಿವಾರ ಪೂಜೆ ಗೀಜೆ ಅಂತಲ್ಲ, ಆವತ್ತಿಗೆ ನಾನು ತಿನ್ನೋದು ಜಾಸ್ತಿ. ಯಾವ್ದು ಮಾಡಬೇಡುತ್ತೆ ಅದೇ ಮಾಡೋದು ನಾವು. ಅಲ್ವ ಸರ್? ದೇವ್ರನ್ನ ತಿನ್ಬೇಡ ಅಂತ ನಾವು ಅದ್ಲಿ ಇಲ್ಲಂದ್ರೆ ಇರಕ್ಕಾಯ್ತಿದ್ದ ವೀರಪ್ಪನ ಆಪರೇಷನ್. ಸುಮ್ಮನೆ ತಿನ್ಬೇಕು ಸರ್, ದೇವ್ರು ತಿನ್ನಕ್ಕೆ ಮಾಡಿರೋದು. ವೀರಪ್ಪ ದಿನ ಅದೇ ಸ್ಟಾರ್ಟಿಂಗ್ ಹೋದಾಗ ಒಂಥರ ಆಯ್ತು, ಜಿಂಕೆ ಮಾಂಸ ಹಾಂ. ಇನ್ನೊಂದು ವಿಷಯ, ಇದರಲ್ಲೂ ಮೊಟ್ಟೆ ಮರಿ ಇಡತ್ತೆ. ಯಾವಾಗಿರ್ಬೋದು?